ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾ ಹೇಳುವಂತಹ ವಿಷಯ ಏನಂತಂದ್ರೆ, ಡಿಸೆಂಬರ್ ತಿಂಗಳಲ್ಲಿ ಆಗುವಂತಹ ಕುಂಭರಾಶಿಯವರೆಗೆ ಅದ್ಭುತವಾಗಿರ್ತಕ್ಕಂಥ ಯೋಗವನ್ನ ಎಂದೆಂದು ಕಂಡರಿಯದಂತ ಖುಷಿ ವಿಚಾರ. ಕುಂಭರಾಶಿಯವರೆಗೆ ಡಿಸೆಂಬರ್ ಕಳೆಯೋ ಗಂಟ, ಡಿಸೆಂಬರ್ ಜನವರಿ ಕಳೆಯೋ ಗಂಟ ಅವ್ರಿಗೊಂದಿಷ್ಟು ಲಾಭಗಳನ್ನ ಜೀವನದಲ್ಲಿ, ಖುಷಿಗಳನ್ನ ಕಾಣುವಂಥದ್ದು, ನೆಮ್ಮದಿಯನ್ನ ಕಾಣುವಂಥದ್ದು. ಏನಂತಂದ್ರೆ, ಅವರ 2026ರಲ್ಲಿ ಏನ್ ಆಗ್ಬೇಕು ಕುಂಭ ರಾಶಿಯವರಿಗೆ ಪ್ರತಿಯೊಂದು ಒಂದೊಂದು ಎಳೆ ಆಗಿ ನಿಮ್ಗೆ ಹೇಳಿಕೊಡ್ತೀನಿ. ಖುಷಿ ವಿಚಾರ ಫಸ್ಟಿಗೆ ಕುಂಭ ರಾಶಿಯವರ ಗುಣಧರ್ಮಗಳೇನನ್ನುವಂಥದನ್ನ ಈ ವಿಡಿಯೋ ಮುಖಾಂತರವಾಗಿ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಆಹಾ, ಎಂತ ಯೋಗ ರೀ ಕುಂಭರಾಶಿಯವರಿಗೆ. ಒಂದಿಷ್ಟು ಜೀವನದಲ್ಲಿ ಸಂತೋಷ, ಆನಂದ, ಅಂದ್ರೆ ಸಡಗರದ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಳ್ಳುವಂತವ್ರು ಯಾರು ಇದ್ರೆ ಅವ್ರು ಕುಂಭರಾಶಿಯವರಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಕುಂಭರಾಶಿಯವರ ಗುಣಧರ್ಮಗಳೇನಂದ್ರ, ಒಂದು ಕುಂಭ ಅಂದ್ರೆ ಜ್ಞಾನವನ್ನ ಸಂಪಾದನೆಯನ್ನ ಮಾಡ್ಕೊಂತಾರೆ, ಯಾರಿಗೂ ಅನ್ಯಾಯ ಮಾಡದೆ ಒಂದಿಷ್ಟು ಜೀವನದಲ್ಲಿ ಮಾನವೀಯತೆ ಮೌಲ್ಯಗಳನ್ನ ಒಂದಿಷ್ಟು ಮನಸ್ಸಲ್ಲೇ ಇಟ್ಕೊಂಡು ಒಂದು ಯಾರಿಗೂ ಸಹಿತ ತುಚ್ಛ ಭಾವನೆಯಿಂದಾಗ್ಲಿ ಯಾರಿಗೂ ಸಹಿತ ನೋವು ಮಾಡದೆ ಒಂದಿಷ್ಟು ಬಿಂದಿಗೆ ಒಳಗೆ ಯಾವ ರೀತಿಯಾಗಿ ನೀರನ್ನ ತುಂಬಿಕೊಳ್ತಾರ ಅದೇ ರೀತಿಯಾಗಿ ಬದುಕುವಂಥದ್ದು. ಉದಾಹರಣೆ ಕುಂಭರಾಶಿಯವ್ರಿಗೆ ಹೇಳ್ಬೇಕಂತಂದ್ರೆ, ಒಂದು ಬಾವಿ ಒಳಗಡೆ ಒಂದು ಏನಂತಂದ್ರೆ ಒಂದು ಹಗ್ಗ ಕಟ್ಟಿ ಒಂದು ಬಿಂದಿಗೆಯನ್ನ ಬಿಟ್ಟಾಗ ಅದು ಭಾಗದಾಗ ಮಾತ್ರ ತುಂಬಿಕೊಳ್ತದ, ಸ್ಟ್ರೈಟ್ ಆಗಿ ನಿಂತ್ಕೊಂಡ್ರೆ ತುಂಬೋದಿಲ್ಲ. ಅದು ಬಾಗಿ ಕೊಂಡಾಗ ನೀರನ್ನ ಸಹಿವಾಗ ತುಂಬಿಕೊಂಡು ಬರ್ತದ. ಹಂಗೆ ಎಲ್ಲ ಪ್ರಪಂಚದ ಜ್ಞಾನ, ಅರಿವು, ಭಕ್ತಿ, ಶ್ರದ್ಧೆ, ವಿನಯ ಗೊತ್ತಿರ್ತದ, ಆದ್ರೆ ಎಲ್ಲವನ್ನ ತುಂಬಿಕೊಂಡಿರ್ತಾರೆ. ಆದ್ರೆ ಜೀವನದಲ್ಲಿ ತುಂಬಾ ಸಫರ್ ಆಗಿರ್ತಾರೆ, ತುಂಬಾ ಕಷ್ಟಗಳನ್ನ ನೋಡಿರ್ತಾರೆ, ತುಂಬಾ ದುಃಖಗಳನ್ನ ನೋಡಿರ್ತಾರೆ. ಮತ್ತೆ ಗಂಡ ಹೆಂಡತಿ ನಡುವೆ ಜಗಳಗಳ ಬಂದರೂ ಸಹಿತ ಸಮಾಧಾನವಾಗಿ ಯಾರಿಗೂ ಸಹಿತ ಅನ್ಯಾಯ ಮಾಡದೆ ಒಂದು ಬಿಂದಿಗೆ ಒಳಗಡೆ ಹೆಂಗ ನೀರು ಸಹಿತ ಯಾವ ರೀತಿಯಾಗಿ ಶುದ್ಧವಾಗಿ ಇರ್ತದೋ ಅದೇ ರೀತಿಯಾಗಿ ಮನಸ್ಸು ಸಹಿತ ಪರಿಶುದ್ಧವಾಗಿ ಇಟ್ಕೊಳ್ತಕ್ಕಂಥವ್ರು ಕುಂಭ ರಾಶಿಯವರಾಗಿರ್ತಕ್ಕಂಥದ್ದು. ಏನದಾರಿ ಗುರುಗಳ ಈ ಡಿಸೆಂಬರ್ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ 2026 ಆಗ್ಲಿ 25 ಆಗ್ಲಿ ಈ ತಿಂಗಳ ಡಿಸೆಂಬರ್ ಕಳೆಯ ಗಂಟ ಏನಾಗ್ತದ, ಮತ್ತೆ ಮುಂದಿನ ವರ್ಷ 26 ವರ್ಷ ಬಂದ್ರೂ ಸಹಿತ ಏನಾಗ್ತದ ಕುಂಭರಾಶಿಯವರಿಗೆ ಅಂತಂದ್ರೆ, ಕುಂಭರಾಶಿಯವರಿಗೆ ಗುರುಬಲ ಸದ್ಯಕ್ಕೆ ಇರುವಂತದ್ದು ಮೇ ತಿಂಗಳವರೆಗೆ ಗುರುಬಲ ಇರ್ತದ. ಆದ್ರೆ ಶನಿ ಬಲ ಈಗಿಲ್ಲ, ಆದ್ರೆ ನೀವೇನ ಶನಿ ಬಲವನ್ನ ಕಳ್ಕೊಂತೀರಾ. ಆದ್ರೆ ಎಲ್ಲದಕ್ಕೂ ಸಂಪೂರ್ಣವಾಗಿ ಒಂದಿಷ್ಟು ಗುರುಬಲವನ್ನ ಮೇ ತಿಂಗಳವರೆಗೆ ಅನುಭವಿಸೋ ತಿಂಗಳ ಒಂದು 5 ತಿಂಗಳ ಕಾಲವನ್ನ ಅನುಭವಿಸುತ್ತಂದ್ರ ಜೀವನ ಅನ್ನುವಂತಹ ಚಕ್ರ ಏನಿದೆಯಲ್ಲ, ಆ ಚಕ್ರ ಜೀವನ ಅನ್ನೋ ಚಕ್ರಕ್ಕಿಂತ ಗುರು ಅನ್ನುವ ಚಕ್ರ ಅನ್ನುವಂಥದ್ದು ಏನೋ ಸ್ವಲ್ಪ 5 ತಿಂಗಳಾದ್ಮೇಲೆ ಸ್ವಲ್ಪ ಕಳ್ಕೊಂತೀರ. ಕುಂಭ ರಾಶಿಯವರಿಗೆ ಒಂದಿಷ್ಟು ನೋವುಗಳು, ನಲಿವುಗಳ ಜೊತೆಗೆ ಆನಂದಮಯವನ್ನ ಸೃಷ್ಟಿ ಮಾಡ್ಕೊಳ್ತೀರ. ಈ ಕಡೆಯಿಂದ ಚಕ್ರ, ಈ ಕಡೆಯಿಂದ ಚಕ್ರ ಅದಲು ಬದಲು ಮಾಡುವಂತ ಸಂದರ್ಭದಲ್ಲಿ ಒಂದು ತಾಳ್ಮೆ, ಒಂದು ಕಷ್ಟ, ಒಂದು ತಾಳ್ಮೆ, ಒಂದು ಕಷ್ಟವನ್ನ ಅದಲು ಬದಲು ಮಾಡುವಂತಹ ಸಂದರ್ಭದಲ್ಲಿ ಒಂದು ಏರು, ಒಂದು ಇಳಿತ, ಒಂದು ಏರು ಇಳಿತವನ್ನ ಆಗುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಏನಂತಂದ್ರೆ ಈ ಜನವರಿಯಿಂದ ಮೇವರೆಗೂ, ಡಿಸೆಂಬರ್ದಿಂದ ಮೇವರೆಗೂ ಸಹಿತ ಒಂದಿಷ್ಟು ಗುರುಬಲವನ್ನ ಅನುಭವಿಸುವಂತವ್ರು ನೀವಾಗ್ತೀರಿ. ರಾಹು ಕೇತುಗಳ ಚಲನವನ ಸ್ಥಾನ ಪಲ್ಲಟ ಅಂತಾಗೇನ್ ಚೆನ್ನಾಗಿಲ್ಲ. ವೈವಾಹಿಕ ಜೀವನದಲ್ಲಿ ಒಂದಿಷ್ಟು ವಿರಸ, ದಾಂಪತ್ಯದ ನಡುವೆ ವಿರಸಗಳು ಬಂದಿರ್ತಕ್ಕಂಥದ್ದು. ಇನ್ನೊಂದು ಏನಂತಂದ್ರೆ, ಗುರುವಿನ ಅಂದ್ರೆ ಗುರು ಷಷ್ಠಮ ಸ್ಥಾನಕ್ಕೆ ಬಂದಾಗ ಬರುವಂತದ್ದಾಗ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಬಹಳ ಒಂದು ಎಚ್ಚರದಿಂದ ವಹಿಸ್ಬೇಕು. ಗುರುಗಳು ಏನ್ ಹೇಳಾದ್ರ ಅಂದ್ರ
ಇದಾಗ್ತದ ನಿಮ್ ಜೀವನದಲ್ಲಿ. 2026 ಒಳಗಡೆ ಈ ಡಿಸೆಂಬರ್ ಇಂದ ಮೇವರೆಗೆ ಇದಾಗ್ತದ. ಬೇಕಾದ್ರೆ ಬರ್ದಿಟ್ಕೊಳ್ಳಿ ಒಂದ್ ನೋಟ್ಬುಕ್ ಅಲ್ಲಿ. ಏನಂತಂದ್ರೆ ಶತ್ರುಗಳು ಉತ್ಪತ್ತಿ ಆಗ್ತಾರೆ ನಿಮಗೆ. ಮತ್ತೆ ನೀವೇನೋ ಮಾಡದೇ ಇರೋ ಸುಮ್ಮನೆ ಇರ್ತೀರ, ನೀವೇನು ಕೆಲಸ ಮಾಡಿರೋದಿಲ್ಲ, ಆ ಕೆಲಸದೊಳಗ ಏನೋ ಆಗ್ಲ ನೀನೇ ಕೃತ್ಯ ಆಗಿರ್ತಕ್ಕಂಥದ್ದು. ಅದನ್ನ ನಿಮ್ಮ ಮೇಲೆ ಅಪರಾಧವನ್ನ ಹೊರಿಸಿ ನಿಮ್ಮ ತಲೆ ಮೇಲೆ ತಂದಿಡುವಂತದ್ದು. ಆಮೇಲೆ ನೀವ್ ಮಾಡುವಂತ ಕೆಲಸದೊಳಗ ಬಹಳ ಶ್ರದ್ಧೆಯಿಂದ, ನಿಷ್ಠೆಯಿಂದ, ವಿನಯದಿಂದ ಮಾಡ್ತೀರ. ಆದ್ರೂ ಸಹಿತ ನಿಮ್ಮ ಮೇಲೆ ಗೂಬೆ ಕೂರಿಸುವಂತದ್ದು ಆಗುವಂತದ್ದು. ಆಮೇಲೆ ತುಂಬಾ ನಿಷ್ಠಾವಂತ ಅಧಿಕಾರಿಗಳಾಗ್ಲಿ, ವ್ಯಾಪಾರಿಗಳಾಗ್ಲಿ, ಉದ್ಯೋಗ ತುಂಬಾ ನಿಷ್ಠೆಯಿಂದ ಮಾಡ್ತೀರಾ. ಮಾಡುವಂತದ್ದು ಏನು ಅಂತಂದ್ರೆ ನಿಮ್ಮ ಮೇಲೆ ಬಂದು ಅವ್ ಹಿಂಗ್ ಮಾಡ್ತಾ ಇದ್ದೇನೆ ಅಂತ ಚುಚ್ಚಿ ಮಾತನಾಡುವಂಥದ್ದು ಸ್ವಲ್ಪ ಮೇ ತಿಂಗಳ ಮೇಲೆ ಆಗ್ತದ. ಸ್ವಲ್ಪ ಎಚ್ಚರದಿಂದ ಇರಿ ಅನ್ನುವಂಥದ್ದು ಕುಂಭ ರಾಶಿಯವರಿಗೆ ಆಗಿರ್ತಕ್ಕಂಥದ್ದು. ಮತ್ತೆ ನೀವೇನಾದ್ರೂ ಕೆಲಸ ಕಾರ್ಯಗಳನ್ನ ಕೈ ಹಾಕ್ತೀರಾ, ಎಲ್ಲ ಕೆಲಸ ಇನ್ನೇನು ಹಂತದಾಗ್ತಕ್ಕಂಥದ ನಿಮ್ಮವೇ ನಿಮಗೆ ಬಂದು ಚೂರಿ ಹಾಕುವಂಥದ್ದು ತುಂಬಾ ಆಗ್ತದ. ಅದಕ್ಕಾಗಿ ಸ್ನೇಹಿತರಿಂದ ಸ್ವಲ್ಪ ಎಚ್ಚರದಿಂದಿರಿ. ಅವರ ವಹಿವಾಟ, ನಿಮ್ಮ ವಹಿವಾಟುಗಳನ್ನ ಯಾವುದೋ ಸಹಿತ ಖುಷಿಯಲ್ಲಿದ್ದಾಗ ಯಾವತ್ತು ಮಾತು ಕೊಡ್ಬೇಡಿ, ದುಃಖದಲ್ಲಿದ್ದಾಗ ಸಹಿತ ಯಾವುದು ಮಾತು ಕೊಡ್ಬೇಡಿ. ಯಾಕಂದ್ರೆ ನೀವ್ ಕಿಲಾಡಿ ಆಗ್ಬೇಕಂತ ಹೇಳಿ ಪಕ್ಕದಲ್ಲಿರೋರ್ನ ಚಿಕ್ಕೋರ್ ಮಾಡ್ಬೇಡಿ. ಯಾಕಂದ್ರೆ ಅವನು ಕಿಲಾಡಿ ಆಗ್ಬಿಟ್ರೆ ತುಂಬಾ ಕಷ್ಟ ಆಗ್ತದ. ಆದ್ರೆ ನೀವು ಅಂತವ್ರು ಆಗಲ್ಲ, ಆದ್ರೆ ಅವ್ರು ನಿಮ್ಮನ್ನ ಆ ರೀತಿಯಾಗಿ ಮಾಡ್ತಾರ ಅನ್ನುವಂಥದ್ದು ಮಾತನ್ನ ಹೇಳ್ತೀನಿ. ಅದಕ್ಕಾಗಿ ಸ್ವಲ್ಪ ಕುಂಭರಾಶಿಯವರು ಎಚ್ಚರದಿಂದಿರುವಂತದ್ದು ತುಂಬಾ ಆಗಿರ್ತಕ್ಕಂಥದ್ದು. ಮತ್ತೆ ಕೆಲಸ ಕಾರ್ಯಗಳಂತ ಹೇಳಿದ್ನಲ್ಲ, ವೃತ್ತಿ ಜೀವನದಲ್ಲಾಗ್ಲಿ, ವ್ಯಾಪಾರಿಗಳಲ್ಲೇ ಒಂದು ಆಟೋ ಓಡಿಸೋದಾಗ್ಲಿ, ಆಟೋ ಚಾಲಕರಾಗ್ಲಿ, ಮತ್ತೆ ನೀವು ಹೋಗುವಂತ ದಾರಿ ಒಳಗಡೆ ಸುಮ್ನೆ ನಿಮ್ಮಲ್ಲಿ ಬಂದು ರೌಡಿಸಂ ಮಾಡುವಂತದ್ದಾಗ್ಲಿ, ಆಟೋ ಚಾಲಕರಿಗಳಾಗ್ಲಿ, ಒಂದು ಗುಳಿಗೆ ದಂಧೆ ವ್ಯಾಪಾರ, ಔಷಧಿ ವ್ಯಾಪಾರಸ್ಥರಿಗೆ ಏನೋ ಒಂದು ಗುಳಿಗೆ ನೀವೇನೋ ಒಂದು ಗುಳಿಗೆ ಕೊಡ್ತೀರಾ, ಅದು ಉಲ್ಟಾ ರಿಯಾಕ್ಷನ್ ಆಗುವಂತದ್ದು. ಮತ್ತೆ ಕಿರಾಣಿ ವ್ಯಾಪಾರಸ್ಥರಾಗ್ಲಿ, ಶಾಮೀನ್ ಆಗ್ಲಿ, ಆಮೇಲೆ ಮತ್ತ ಈ ಬಂಗಾರದ ಖರೀದಿಗಳನ್ನ ಮಾಡುವಂತರಾಗ್ಲಿ, ಬಂಗಾರದ ವ್ಯಾಪಾರಗಳನ್ನ ಮಾಡುವಂತರಾಗ್ಲಿ, ರಿಯಲ್ ಎಸ್ಟೇಟ್ಗಳಾಗ್ಲಿ, ಮತ್ತು ವ್ಯಾಪಾರ ಅಂದ್ರೆ ದೊಡ್ಡ ದೊಡ್ಡ ಹುದ್ದೆಗಳಾಗ್ಲಿ, ರಾಜಕೀಯಗಳಾಗ್ಲಿ, ಈ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಸಹಿತ ಒಂದಿಷ್ಟು ಎಚ್ಚರದಿಂದ ವಹಿಸುವಂತದ್ದು ನಿಮಗೆ ತುಂಬಾ ಉಪಾಯವಾಗಿರ್ತಕ್ಕಂಥದ್ದು. ತುಂಬಾ ಏನಂತಂದ್ರೆ ನಿಮಗೆ ಈ ತಿಂಗಳಲ್ಲಿ ಮಾತೇ ಬಂಡವಾಳ ಆಗಿರ್ತಕ್ಕಂಥದ್ದು. ಮಾತು ನಿಮಗೆ ತುಂಬಾ ಬಂಡವಾಳವಾಗಿರ್ತದ. ಆದರೆ ತುಂಬಾ ಎಚ್ಚರದಿಂದ ಈ ಕೆಲಸಗಳನ್ನ ಮಾಡಿ. ಯಾವ ಕೆಲಸಗಳನ್ನ ಅಂತಂದ್ರೆ ನೀವು ಏನೋ ಒಂದು ಸ್ನೇಹಿತರನ್ನ ಯಾವುದನ್ನ ಬಿಟ್ಕೊಡ್ಬೇಡಿ. ಯಾವುದನ್ನ ಬಿಟ್ಕೊಟ್ರೆ ನಿಮ್ಮ ಮೇಲೆ ಗೂಬೆಯನ್ನ ಕೂರಿಸುವಂತದ್ದಾಗ್ತದ. ಅದಕ್ಕಾಗಿ ಒಂದಿಷ್ಟು ಕುಂಭರಾಶಿಗೆ ಒಂದಿಷ್ಟು ಒಳ್ಳೇದಾಗುವಂತದ್ದು ಏನಾಗ್ತದ ಅಂದ್ರೆ, ಈ ಮೇ ತಿಂಗಳ ಒಳಗಡೆ ಸಂತಾನವನ್ನ ಬಯಸುವಂತವ್ರು ಸಂತಾನ ಆಗುವಂತದ್ದು. ಏನಂತಂದ್ರೆ ಏನೋ ಒಂದು ವಿದೇಶಕ್ಕೆ ಪ್ರಯಾಣವನ್ನ ಹಮ್ಮಿಕೊಳ್ತೀರಾ, ಅದು ವಿದೇಶ ಪ್ರಯಾಣ ನಿಂತೋಗಿರ್ತದ, ಮತ್ತೆ ಪುನಃ ಪ್ರಾರಂಭವಾಗುವಂತದ್ದು. ಎಷ್ಟೋ ವಿದ್ಯಾಭ್ಯಾಸ SLC ಆಗ್ಲಿ, ಫಸ್ಟ್ PUC, ಸೆಕೆಂಡ್ PUC ಓದಿರ್ತೀರ, ಅರ್ಧಕ್ಕೆ ಬಿಟ್ಟಿರ್ತಾರ, ಮತ್ತೆ ಪುನಃ ಪ್ರಾರಂಭವಾಗುವಂತದ್ದು. ಒಂದು ವ್ಯಾಪಾರ ಅಂಗಡಿ, ಕಟಿಂಗ್ ಶಾಪ್, ಏನೇಗಳ ವ್ಯಾಪಾರ ಮುಚ್ಕೊಂಡಿರ್ತೀರ, ಮುಚ್ಚಿ ಹೋಗಿರ್ತದ, ಮತ್ತೆ ಪುನಃ ಅದನ್ನ ಖರೀದಿ ಮಾಡಿ ನಿಮ್ಮ ಹೆಸರಿಗೆ ನೋಂದಾವಣೆ ಮಾಡುವಂತದ್ದು ಈ ಮೇ ತಿಂಗಳಲ್ಲಾಗ ಒಂದಿಷ್ಟು ಬದಲಾವಣೆಗಳನ್ನ ಕಾಣುವಂತವರು ಕುಂಭ ರಾಶಿಯವರಾಗುವಂತದ್ದು. ಅದಕ್ಕಾಗಿ ಈ ಮೇ ತಿಂಗಳ ಕೆಳದ ಮೇಲೆ ಎಚ್ಚರ ಬಹು ಎಚ್ಚರದಿಂದಿರಬೇಕಾಗಿ ನನ್ನ ಮನವಿ. ಎಚ್ಚರದಿಂದಿರಿ, ಜೀವನವನ್ನ ಮಾಡ್ತೀರಾ. ಆದ್ರೆ ಯಾರ ಮಾತಿಗೂ ತಲೆ ಕೊಡದೆ ನಿಮ್ಮ ಕೆಲಸವನ್ನ ನೀವು ಮಾಡಿ. ಅಂದ್ರೆ ನಿಂದಿಸಬರಬೇಕು ಹಂದಿಗಳ ಹಾಗೆ, ನಾವು ಬೆಳೆಬೇಕು ಚಾಮುಂಡಿ ಬೆಟ್ಟದಲ್ಲಿರುವ ನಂದಿ ಹಾಗೆ ಅನ್ನುವಂಥದನ್ನ ಮಾತನ್ನ ಗಮನದಲ್ಲಿಟ್ಟುಕೊಂಡು ಯಾರಿಗೂ ಸಹಿತ ಜಗ್ಗದೆ ನಿಮ್ಮ ಕೆಲಸವನ್ನ ಮೇ ತಿಂಗಳವರೆಗೆ ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿ. ಆಮೇಲೆ ಮೇ ತಿಂಗಳು ಒಂದಿಷ್ಟು ದುಃಖವನ್ನ ಅನುಭವಿಸ್ತೀರಾ, ಆದ್ರೂ ಸಹಿತ ಪ್ರಬಲರಾಗ್ತೀರಾ ಅನ್ನುವಂಥದ್ದು ಭರವಸೆ ನನಗಿದ. ಅದಕ್ಕಾಗಿ ಒಂದು ಕಥೆಯನ್ನ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಹುಡುಗ ಏನಂದ್ರೆ ಇಂಡಿಯಾ ಏರ್ಪೋರ್ಟದಿಂದ ಡೆಹರಾಡೂನ್ಗೆ ಹೋಗುವಂತದ್ದು. ಅಂದ್ರೆ ಡೆಹರಾಡೂನ್ಗೆ ಹೋಗ್ತಾನ. ಆ ಹೋಗುವಂತ ಸಂದರ್ಭದೊಳಗ ಏನಂತಂದ್ರೆ ಅವನಿಗೆ ಸಹಿತ ದುಡ್ಡಿರೋದಿಲ್ಲ. ಆಗ ತಂಗಿಯಲ್ಲಿರ್ತಕ್ಕಂತ ಒಡವೆಗಳನ್ನೆಲ್ಲವನ್ನ ಮಾರಿ ಒಂದು ಇಂಟರ್ವ್ಯೂಗೆ ಕೊಡ್ತಾನೆ. ಇಂಟರ್ವ್ಯೂಗೆ ಕೊಟ್ಟಾಗ ಅಲ್ಲಿರ್ತಕ್ಕಂಥ 1 ಮಾರ್ಕ್ಸ್ ಒಳಗ ಫೇಲ್ ಆಗ್ಬಿಡ್ತದ. ಆಗ ತುಂಬಾ ದುಃಖಿತನಾಗಿ ನದಿ ತೀರದೊಳಗ ಬಂದು ನಿಂತ್ಕೊಂಡಾಗ ಶಿವಾನಂದ ಸ್ವಾಮೀಜಿ ಅಂತಕ್ಕಂಥದ್ದು ಕರೀತಾರ. ಏತಕ್ಕಾಗಿ ಅಂತಂದ್ರ, ನನಗ ದೇವ್ರು ಒಂದು ಮಾರ್ಕ್ಸ್ ಒಳಗ ನಾನು ಪೈಲಟ್ ಆಗುವಂತದ್ದೇ ಸಹಿತ ಅವಕಾಶ ಕಿತ್ಕೊಂಡಲ್ಲ ಅಂತ ಹೇಳಿದಾಗ, ನೀನ್ ಇದಕ್ಕಿಂತ ದೊಡ್ಡ ಹುದ್ದೆಗೆ ಹೋಗ್ಬೋದು ಅನ್ನುವಂಥದ್ದು ಮಾತನ್ನ ಹೇಳುತ್ತೆ. ಒಂದು ಪೈಲಟ್ ಆಗುವ ಅವಕಾಶ ಸಹಿತ ಭಗವಂತ ನಮಗೆ ಕೊಡ್ಲಿಲ್ಲ ಅನ್ನುವಂತ ಮಾತನ್ನು ತುಂಬಾ ಬೇಸರ ಆಗ್ತಾನ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ,
ನಮ್ಮ ದೇಶದ ರಾಷ್ಟ್ರಪತಿ ಆಗಿರತಕ್ಕಂತಹ APJ ಅಬ್ದುಲ್ ಕಲಾಂ ಆಗಿರತಕ್ಕಂಥದ್ದು ಜೀವನ. ಅಬ್ದುಲ್ ಕಲಾಂಗಲ್ಲ, ನಮಗೂ ಸಹಿತ ಜೀವನದಲ್ಲಿ ಬೇಡ ಅನ್ನುವಷ್ಟು ದುಃಖ ಆಗಿರ್ತದ, ಆದ್ರೂ ಸಹಿತ ಒಂದಿಷ್ಟು ನೆಮ್ಮದಿಯುತವಾಗಿ ಜೀವನವನ್ನ ಮಾಡೋಣ. ಯಾರಿಗೂ ಸಹಿತ ಹೆರದೆ ಜಗ್ಗದೆ ಒಂದಿಷ್ಟು ಜೀವನವನ್ನ ಸುಖಮವಾಗಿ ಆನಂದಮಯವಾಗಿ ಜೀವನವನ್ನ ಸಾಗ್ರಿ ಅನ್ನುವಂಥದ್ದನ್ನ ಮಾತನ್ನ ಹೇಳಿ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಕಾಲ ಹಿಂಗೆ ಇರ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು.